ಕೆಬಿಜೆಎನ್ಎಲ್ ಅನುದಾನದ ಅಡಿಯಲ್ಲಿ ಮಂಜೂರಾದ ಹುನಗುಂದ ತಾಲೂಕಿನ ಬೀಸನಾಳ ಕೊಪ್ಪದಲ್ಲಿ ವಿದ್ಯುದ್ದೀಕರಣ ನಿರ್ಮಾಣ ಕಾಮಗಾರಿಗೆ ಪೂಜೆಯನ್ನು ಸಲ್ಲಿಸಲಾಗಿದ್ದು, ಜಲಸಂಪನ್ಮೂಲ ಇಲಾಖೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಪುನರ್ವಸತಿ ವಿದ್ಯುತ್ ವಿಭಾಗ ಬಾಗಲಕೋಟೆ ಕೆಬಿಜೆಎನ್ಎಲ್ ಅನುದಾನದ ಅಡಿಯಲ್ಲಿ ಮಂಜೂರಾದ ಹುನಗುಂದ ತಾಲೂಕಿನ ಬೀಸನಾಳ ಕೊಪ್ಪ ಭಾಗ 1 ಪುನರ್ವಸತಿ ವಿದ್ಯುದ್ದೀಕರಣ ನಿರ್ಮಾಣ ಕಾಮಗಾರಿಯನ್ನು ಭೂಮಿ ಪೂಜೆ ನೆರವೇರಿಸಿದಂತಹ ಹುನಗುಂದ ಮತಕ್ಷೇತ್ರದ ಶಾಸಕರು ಈ ವೇಳೆ ಭಾಗಿಯಾಗಿ ಶುಭವನ್ನ ಹಾರೈಸಿದಂತಾಗಿದೆ. ಕರ್ಕೊಂಡು ಹೋದ್ರು ಅಂತ ಹೇಳಿ ನಮ್ಮ ಸೋಲಾಪುರ ಬಂದ್ರು ಒಂದ್ಸಾರಿ. ಬಹುತೇಕ ಈ ಮಾತನ್ನ ಯಾಕೆ ನೆನಪಿಸ್ತೀನಿ ಅಂದ್ರೆ, ನೀವು ಕಷ್ಟದಲ್ಲಿ ಇದ್ದೀರಿ, ಯಾಕಂದ್ರೆ ಕರೆಂಟ್ ಇಲ್ಲಾರ್ದ ಜೀವನ ಮಾಡೋದು ಬಹಳ ಕಷ್ಟ. ಅಂತ ಸಂದರ್ಭದಲ್ಲಿ ಕೂಡ ತಾವು ತಮ್ಮ ಪಟ್ಟನ್ನು ಬಿಡದೆ ಅನೇಕ ಸಾರಿ ನಮ್ಮ ಒತ್ತಡವನ್ನು ಹೇರಿ ಇವತ್ತು ಈ ಕಾಮಗಾರಿಯನ್ನ ನಾವು ಕೂಡ ಬಹಳಷ್ಟು ಪ್ರಯತ್ನವನ್ನು ಮಾಡಿ ಕಳೆದ 1 ವರ್ಷದಿಂದ ನಿರಂತರವಾಗಿ ಇದು ಟೆಂಡರ್ ಆಗಬೇಕು, ಇದು ಕಾರ್ಯಗತಿ ಆಗಬೇಕು ಅನ್ನೋದನ್ನ ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಪ್ರಯತ್ನವನ್ನು ಮಾಡಿ ಇವತ್ತು ಸುಮಾರು 1,15,69,000 ರೂಪಾಯಿಯನ್ನ ಇವತ್ತು ಮಂಜೂರಾತಿಯನ್ನಾಗಿ ಇವತ್ತು ಕಾಮಗಾರಿಯನ್ನ ಚಾಲನೆ ಕೊಡ್ತಾ ಇದ್ದಾರೆ. ನಮ್ಮ ಮುರುಗೇಶ್ ಪಾಟೀಲ್ ಅಂತ ಅಭಿಯಂತರರು ಕೂಡ ಇವತ್ತು ಇಲ್ಲಿ ಕಾಮಗಾರಿಯನ್ನ ಇವತ್ತು ಪ್ರಾರಂಭ ಮಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಗುರು ಹಿರಿಯರಿಗೆ, ತಾಯಂದಿರಿಗೆ, ಯುವಕರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಅವೆಲ್ಲ ಸಕಾರಾತ್ಮಕವಾಗಿ 9 ತಿಂಗಳ ಅವಧಿಯಲ್ಲಿ ಅವರು ಮುಗಿಸ್ತಾರೆ. ಬಹುತೇಕ ಅದರ ಪೂರ್ವದಲ್ಲೇ ನಿಮಗೆ ವಿದ್ಯುತ್ ಅನ್ನ ಒದಗಿಸುವಂತ ಕೆಲಸ ಮೇನ್ ಲೈನ್ ನಿಂತ ಒಂದು ಸರಿ ಕರೆಂಟ್ ಊರಾಗ ತಂದ್ರೆ ನೀವು ಒದಗಿಸುವಂತ ಕೆಲಸ ಖಂಡಿತವಾಗಿ ಮಾಡ್ತಾರೆ. ಅದಕ್ಕೆ ಅವೆಲ್ಲ ಸಹಕಾರವನ್ನ ಕೊಟ್ಟು ಈ ಕಾಮಗಾರಿಗೆ ಇವತ್ತು ಬೇಗ ಅವಧಿ ಪೂರ್ವದಲ್ಲೇ ಈ ಯೋಜನೆ ಆಗುವಂತೆ ತಾವು ಸಹಕಾರವನ್ನು ಕೊಡಬೇಕು ಅನ್ನೋ ಮಾತನ್ನು ನಾವು ಯಾಕಂದ್ರೆ ನಿಮ್ಮ ಸಹಕಾರ ಇಲ್ಲಾರ್ದೆ ಕಾಮಗಾರಿ ಮಾಡೋದಕ್ಕೆ ಆಗೋದಿಲ್ಲ. ಯಾವುದೇ ತಂಟೆ ತರಕಾರಿ ಗ್ರಾಮದ ಜನರಿಗೆ ತುರ್ತಾಗಿ ನಾವು ಲೈಟ್ ಕೊಡುವಂತ ವ್ಯವಸ್ಥೆಯನ್ನು ಮಾಡಲಾಗುವುದು. ಇದಕ್ಕೆ ಶಾಸಕರು ಸಂಬಂಧಿಸಿದ ಎಸ್ಕಾಂ ಎಡಬ್ಲ್ಯೂ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ನಾನು ಈ ಸಭೆಯಲ್ಲಿ ವಿನಂತಿಸಿ, ಅದು ಜನರ ಬಗ್ಗೆ ಎಷ್ಟೊಂದು ಅವ್ರಿಗೆ ಕಾಳಜಿ ಇದೆ ಅಂತಕ್ಕಂಥದ್ದು ಈಗಾಗಲೇ ತೋರಿಸಿಕೊಟ್ಟೈತಿ. ನಮ್ಮ ಶಾಸಕರು ಹೆಂಗಪ್ಪ ಅಂತಂದ್ರೆ, ಅಭಿವೃದ್ಧಿ ಅಂದ್ರೆ ವಿಜಯಾನಂದ ಕಾಶ್ಯಪ್ನವರು ಅಂದ್ರೆ ಅಭಿವೃದ್ಧಿ. ಆ ದಿಶೆ ಒಳಗ ಇವರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಏನು ತಮ್ಮ ಬೇಡಿಕೆ ಇತ್ತು ಹೇಳಿದ್ರು, ಚುನಾವಣೆ ಸಂದರ್ಭದೊಳಗೆ ನಮ್ಮ ನಾಯಕರಿಗೆ, ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಕೂಡಿಕೊಂಡು ಒಂದು ಮನವಿಯನ್ನು ಕೊಟ್ಟರು. ಇಲ್ಲ, ನಮ್ಮಲ್ಲಿ ವಿದ್ಯುತ್ತಿನ ಸಮಸ್ಯೆ ಐತಿ, ನೀವು ಶಾಸಕರಾಗಿ ಬರುವುದು ನಿಶ್ಚಿತ, ಬಂದ ತಕ್ಷಣ ನಮಗ ಕರೆಂಟ್ ವ್ಯವಸ್ಥೆ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ಕೂಡ ನಮ್ಮೆಲ್ಲ ಹಿರಿಯರು ಹೇಳಿದ್ರು. ಹೇಳಿದ ತಕ್ಷಣ ಅವರು ಶಾಸಕರಾದ ತಕ್ಷಣ, ಯಾಕಂದ್ರೆ ಸರ್ಕಾರಿ ಕೆಲಸ ಅಂದ್ರೆ ಸಹಜವಾಗಿ ತಮಗೂ ಕೂಡ ಗೊತ್ತೈತಿ. ಇವತ್ತು ಶಾಸಕರು ಯಾವಾಗ ಅವರು ಶಾಸಕರಾದ್ರು ಅವಾಗನ ನಿಮ್ಮಲ್ಲಿ ಒಂದು ಕರೆಂಟಿನ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ವಿಚಾರವನ್ನ ಅವರು ಸಂಬಂಧಪಟ್ಟಿರ್ತಕ್ಕಂತಹ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಕೂಡ ಅವರು ಶಾಸಕರಾಗಿ 1 ವರ್ಷದಲ್ಲಿ ಅವರು ಏನು ನಮ್ಮ ದೇಶಪಾಂಡೆ ಅವರು ಹೇಳಿದ್ರಲ್ಲ, ಮಾತು ಕೊಟ್ಟಂತೆ ನಡ್ಕೊಂಡ್ರು ಅಂತಕ್ಕಂಥದ್ದು ಇವತ್ತು ನಮಗೆ ನಿಮಗೆಲ್ಲರಿಗೂ ಕೂಡ ಸಾಬೀತಾಗಿದೆ. ಈ ಒಂದು ಕಾಮಗಾರಿ ಕೆಲಸ ಇವತ್ತು ನಮ್ಮ ಗುತ್ತಿಗೆಯನ್ನು ಪಡೆದಿರ್ತಕ್ಕಂತಹ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಯನ್ನು. ಬ್ಯೂರೋ ರಿಪೋರ್ಟ್, ದಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಹುನಗುಂದ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.